ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YM ಅಥವಾ ಮಲ್ಲಪ್ಪ ಜೂತವರು. ಆತ್ಮೀಯರೇ, ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಾಯಿದೆ ರಾಜಕೀಯದಲ್ಲಿ ಅನ್ರಿ, ಅಥವಾ ಧಾರ್ಮಿಕವಾಗಿ ಅನ್ರಿ, ಅಥವಾ ಸಾಮಾಜಿಕವಾಗಿ ಅನ್ರಿ, ರಾಜನೀತಿ ಬೆಳೀತಾ ಇದೆ. ಅದು ರೈತ ಮೂಮೆಂಟ್ ಹೇಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಉಳಿಬೇಕು, ಇದು ಈ ಟೆಂಪೋ ಇದೇ ರೀತಿಯಾಗಿ ಉಳಿಬೇಕಾಗಿದೆ. ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅಥವಾ ಪಣಸಡಿ ಗುರೂಜಿ ಜೊತೆಗೆ ನಮ್ಮ ಚೋನಪ್ಪ ಅವ್ರ ಜೊತೆಗೆ ಅನೇಕರು ಇವತ್ತು ಕೊಡ್ತಾ ಇದ್ದಾರೆ. ಅವ್ರು ನಂಬ್ತಾ ಇದ್ದಾರೆ ಜನ, ಅವ್ರು ಅದನ್ನು ಹೋಗ್ಬೇಕಾಗಿದೆ. ಅದು ಅಷ್ಟು ಜವಾಬ್ದಾರಿ ಅದ. ಇಡೀ ರೈತ ಸಮುದಾಯ ನಂಬ್ತಾ ಇದೆ. ಈ ಅತ್ನಿಯಲ್ಲಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ, ಅದರಲ್ಲೂ ಚುನಪ್ಪನವರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದನ್ನು ನೋಡಿದಾಗ, ಶಶಿಕಾಂತ್ ಗುರೂಜಿ ಅವರ ಮಾರ್ಗದರ್ಶನ ಇಡುವುದನ್ನು ನೋಡಿದಾಗ ಇದು ಯಶಸ್ವಿ ಆಗಬಹುದು ಅನ್ನುವಂಥ ಭರವಸೆ ಮೂಡ್ತಾ ಇದೆ. ಇವರೊಂದಿಗೆ ಇನ್ನು ದಲಿತರನ್ನು, ಇನ್ನುಳಿದವ್ರನ್ನ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಬೇಕಾಗಿದೆ ಇಲ್ಲಿ. ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಮಾತಾಡೋರು ಭಾಳ ನೋಡಿದ್ವಿ ನಾವೆಲ್ಲ. ಎಲ್ಲ ಪಾರ್ಟಿಗಳು ಮಾತಾಡಿ ದೇಶ ಹಾಳು ಮಾಡಿದಾರೆ ಅನ್ನೋದು ನಮಗೆ ಗೊತ್ತದ. ಇವತ್ತೆಲ್ಲ ಸಾಲದಲ್ಲೇ 234 ಲಕ್ಷ ಕೋಟಿ ರೂಪಾಯಿ ಸಾಲ IMF ಹೇಳ್ತಾ ಇದೆ ನಮ್ಮ ಮೇಲೆ. ಇಂಥ ಪರಿಸ್ಥಿತಿಯೆಲ್ಲ ನಾವು ಹೇಳಬೇಕಾಗಿದೆ. ಯಾವ ಸರ್ಕಾರ ನಮ್ಮನ್ನು ಎಬ್ಸಲಿಕ್ಕೆ ಸಾಧ್ಯ ಇಲ್ಲ. ಏನು ತಂದರೂ ಇನ್ನೊಂದು ಕಡೆ ಸಾಲ ತುಂಬೋರು, ಅದರ ಕಮಿಷನ್ ಹೊಡೆಯವರು ನಮಗೆ ಹೊಂಚವರು ಇದೆ ಕೆಲಸವೇನೋ ಮತ್ತೇನಲ್ಲ. ಈಗೇನೋ ಅವರು ಸಂತೋಷಪಟ್ಟಿದ್ದಾರೆ, ಸರ್ಕಾರಕ್ಕೂ ಧನ್ಯವಾದನ ಹೇಳಿದ್ದಾರೆ. ಹೌದು, 3,300 ರೂಪಾಯಿ ಮಾಡಿದ್ರು, ಒಳ್ಳೆಯ ಕೆಲಸ ಮಾಡಿದ್ದು, ಧನ್ಯವಾದಗಳು. ಜೊತೆಗೆ ಮೆಕ್ಕೆಜೋಳ 50 ಕ್ವಿಂಟಲ್ ತೊಗೊಳ್ತಾರೆ ಅನ್ನೋದು ಇದನ್ನು ಸಹಿತ ಹೌದು, ಒಳ್ಳೆಯ ಕೆಲಸ ಮಾಡಿದಾಗ ಮೆಚ್ಚಬೇಕಾಗಿದ್ದ. ಅವ್ರದ್ದು ಕರ್ತವ್ಯನೂ ಹೌದು, ಮತ್ತು ಅದು ಒಳ್ಳೆಯ ಹೆಜ್ಜೆನೂ ಹೌದು. ಆದರೆ ಅದನ್ನಷ್ಟು ನಂಬ್ಕೊಂಡು ಕೂಡುವಂಥದ್ದಲ್ಲ. ಮನೆಗೆ ಹೋಗುವಂಥ ವಿಷಯ ಮಾತಾಡಿದ್ದು ಭಾಳ ಸಂತೋಷ ವಿಷಯ. ಜೊತೆಗೆ ಈ ರಾಜಕಾರಣಿಗಳ ಮನೆ ಮುಂದೆ ಹೋಗಿ ಕೊಡ್ತೀವಿ, ನಾವು ಧರಣಿ ಮಾಡ್ತೀವಿ ಅನ್ನೋದು ಅಷ್ಟೇ ಬರೋಬ್ಬರಿ ಅದ, ಇಲ್ಲಂತಲ್ಲ. ಏನಿದ್ರು ಗಾಂಧೀಜಿ ಹಾಕಿದಂಥ ಮಾರ್ಗದಲ್ಲ ಅಹಿಂಸಾತ್ಮಕವಾಗಿ ಸಂಘಟನೆ ಮಾಡಿಕೊಂಡು ಬೆಳ್ಕೊಂಡು ಹೋಗಿ ಅಥವಾ ನಮ್ಮ ರೈತರು ಇವತ್ತು ಉಳಿಬೇಕಾಗಿದೆ. ಆ ರೈತರು ಉಳಿಬೇಕಾಗಿದ್ದಪ್ಪ ಅಂತಂದ್ರೆ ಒಂದು ಸಂಘಟಿತ ಹೋರಾಟ ಬೇಕಾಗಿದೆ. ಸಂಘಟನೆ ಮಾತ್ರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಸಾಧ್ಯ, ಇಲ್ಲಂತಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ದೊಡ್ಡ ಎಕ್ಸಾಂಪಲ್ ಗುರುಲಾಪುರ, ಇವರೆಲ್ಲರೂ ಕೂಡಿ ಮಾಡಿದಂಥ ಗುರುಲಾಪುರದ ಒಂದು ಕ್ಷೇತ್ರ ಇವತ್ತು ಏನದ, ಸ್ಥಳ ಏನದ, ಇವತ್ತು ನಿಜವಾಗಿ ರೈತ ಮೂಮೆಂಟ್ ಒಂದು ಹೊಸ ರೂಪವನ್ನು ಕೊಡುವುದರ ಹೊರಟದ. ಮತ್ತು ಸರ್ಕಾರಕ್ಕೂ ಸಹಿತ ಅದರ ಭಯ ಮೂಡಿದೆ. ಹೀಗೆ ಅನೇಕ ಈ ಸ್ಥಾಪಿತ ಶಕ್ತಿಗಳು, ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿಗೆ ಭಯ ಹುಟ್ಟದ. ಈ ಸಂಘಟನೆ ಬೆಳೆದ್ರೆ ನಾಳೆ ನಮಗೆ ತೊಂದರೆ ಆಗ್ತದಂತೆ. ಅದಕ್ಕೆ ಅದನ್ನು ಮುರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದು ಮತ್ತು ಬೇರೆ ಅದೆಲ್ಲ ತಿಳುವಳಿಕೆ ನಮ್ಮ ಚುನಪ್ಪನವ್ರಿಗೆ ಅದ, ಜೊತೆಗೆ ನಮ್ಮ ಏನಪ್ಪ ಶಶಿಕಾಂತ್ ಗುರೂಜಿ ಅವ್ರಿಗೆ ಅದ. ಅದೇ ಕಾಲ KT ಗಂಗಾಧರ ಇವರು ಹಿಂದಿದ್ದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕಾಲದಲ್ಲಿದ್ದಂಥ ಅನೇಕ ಹಿರಿಯರು ಇದು ಸಪೋರ್ಟ್ ಈ ನಿಧಾನಕ್ಕೆ ಮಾಡ್ತಾ ಇರೋದನ್ನು ಗಮನಿಸಿದ್ರೆ ಅವರಿಗೂ ಒಂದು ಮೂಮೆಂಟ್ ಆಗಬೇಕಾಗಿದೆ. ಯಾಕಂದರೆ ಭಾಳ ದೊಡ್ಡ ಕನಸು ಕಂಡಿದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ರೈತರ ಸರ್ಕಾರ ಆಗಬೇಕು, ರೈತರ ಮುಂದೆ ಬರಬೇಕು, ಬಾಬಾಗೌಡರು ಅದನ್ನು ಕಂಡಿದ್ರು. ಅದರ ದುರಂತ ಆಯಿತು ಅಂದರೆ ಅವರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆ ಮೂಮೆಂಟನ್ನು ಹಾಳು ಮಾಡಿತ್ತು ಅನ್ನೋದು ಅಷ್ಟು ಸತ್ಯದ. ರೈತರು ರಾಜಕೀಯ ಮಾಡಬಾರ್ದು. ಯಾಕೆ ಮಾಡಬಾರ್ದಿಲ್ಲ ರಾಜಕೀಯ? ರಾಜನೀತಿ ಮಾಡ್ತಾರೆ ಅವರು. ರಾಜಕೀಯ ಯಾಕೆ ಮಾಡ್ತಾರೆ? ಒಬ್ಬರ ಮೇಲೆ ಎತ್ತು ಕಟ್ಟೋದು, ಸುಳ್ಳು ಹೇಳೋದು, ಲಪ್ಪಂಗಿರಿ ಮಾಡೋದು, ಭರವಸೆ ಕೊಡೋದು, ಮುಂದೆ ಕೈ ಕೊಡೋದು, ಅದು ಏನು ಗ್ಯಾರಂಟಿ ಕೊಟ್ಟಾಗ ಮಾಡೋದು, ಏನಪ್ಪ ಒಂದು ಎಂದಲ ಹೋಗೋದಂಗೆ ಮಾಡೋದು, ಇವೆಲ್ಲ ಇಡೀ ದೇಶ ನಿಲ್ಬೇಕಾಗಿದೆ. ರೈತ ಮೊದಲು ಎದ್ದು ನಿಲ್ಲಬೇಕು. ಅವನ ಆರ್ಥಿಕ ಭದ್ರತೆ ಆಗಬೇಕಾಗಿದೆ. ಆ ಆರ್ಥಿಕ ಭದ್ರತೆ ಈಗೇನು ಕೇಳಿದಾರೆ, ಒಂದು ಸೆಂಟ್ರಲ್ ಒಂದು 50,000 ಕೋಟಿ, ಸ್ಟೇಟ್ ಒಂದು 50,000 ಕೋಟಿ, 1 ಲಕ್ಷ ಕೋಟಿ ರೂಪಾಯಿ ಇರಬೇಕು ಅಂತೇಳಿ. ಇದೊಂದು ತಾತ್ಕಾಲಿಕ ಒಂದು ಇದಷ್ಟು ಏನಪ್ಪ ಅಂದ್ರೆ ರೆಮಿಡಿ ಅಷ್ಟು, ಪರ್ಮನೆಂಟ್ ಅಲ್ಲ. ಇದು ನಾವು ತೆಳಗಿಡ ಹೋಗ್ಬೇಕಾಗಿದೆ. ಎಲ್ಲಿವರೆಗೆ ನಮ್ಮ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ಲವೋ ಅವರ ಬೆಳೆದ ಬೆಳೆಗೆ ನಮ್ಮ MS ಸ್ವಾಮಿನಾಥನ್ ಅವರು ಹೇಳಿದ ಪ್ರಕಾರ C2+2 ಅಂತಂದ್ರೆ ನೀವು 100 ರೂಪಾಯಿ ಖರ್ಚು ಮಾಡಿದಾಗ ಅದ್ಮೇಲೆ ಒಂದು 50 ರೂಪಾಯಿ ಲಾಭ ಆಗಿ ಬಂದಾಗ ಮಾತ್ರ ನೀವು ಉಳಿಲಿಕ್ಕೆ ಸಾಧ್ಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ರೈತರ ಇನ್ಕಮ್ ಎಷ್ಟದ್ರಿ? ಇದು ಇವರು ನಮ್ಮ ಚುನಪ್ಪನವ್ರಿಗೆ ಗೊತ್ತಿರ್ಬೋದು. ನೀರಾವರಿ ಏರಿಯಾದಲ್ಲಿ ಚೆನ್ನಾಗಿರುತ್ತೆ, ಅಡ್ಡಿ ಇಲ್ಲಪ್ಪ, ಅವ್ರು ಬದುಕೋದು ಕಷ್ಟ. ಆದರೆ ಸಾಲ ಹೊರದು ಹೋಗಂಗಿಲ್ಲ. ಅದು ಒಂದು ಸಾಲ ತೊಗೊಂಡ್ರೆ ಬಡ್ಡಿ ತುಂಬೋದು ವರ್ಷಕ್ಕೆ, ಮತ್ತು ಸಾಲ ಹಂಗೆ ಇರ್ತೈತೆ. ಅದು ಹಂಗೆ ರಿಪೀಟೆಡ್. ಈಗ ನೋಡಿರಿ 3,300 ನೀವೇನೋ ಹ್ಞೂ ಅಂದ್ರಿ, ಖುಷಿ ಪಟ್ಟಿದ್ರಿ, ಇವತ್ತು ಪಡ್ರಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಆದರೆ 4,500 ರೂಪಾಯಿ ಖರ್ಚು ಬರ್ತದೆ ತಿಳಿಯಲಿಲ್ಲ ನಮಗೆಲ್ಲರಿಗೂ. ಕಬ್ಬಿಗೆ ಒಟ್ಟನ್ನು ಬೆಳಿಬೇಕಾದ್ರೆ ಇನ್ನೂ ಮತ್ತೊಂದು ಲೆಕ್ಕ ಮಾಡಿರಿ. ಯಾಕಂದ್ರೆ ಗೊಬ್ಬರ ಲೆಕ್ಕ ತೆಗೀರಿ, ಗಾಳದ ಲೆಕ್ಕ ತೆಗೀರಿ, ಆಳಿನ ಲೆಕ್ಕ ತೆಗೀರಿ. ಅಂತ ಮಂದಿ 4 ಜನ ನಿರಂತರ ದುಡಿಬೇಕು ವರ್ಷ ತನಕ. ಕಬ್ಬು ಬರಬೇಕಾದ್ರೆ ಮನೆ 4 ಮಂದಿ ಇರಬೇಕು, ಸತತ ಅದನ್ನು ನೋಡ್ತಾ ಇರಬೇಕು, ಕವಲ ಇರಬೇಕು. ಜೊತೆಗೆ ಅದಕ್ಕೆ ನೀರು ಹಾಸೋದು ಮಾಡೋದೆಲ್ಲ ಮಾಡ್ತಾನೆ ಇರಬೇಕು. 3 ಸಲ ಕಸ ತೆಗೆಸುವಂಥದ್ದು, ಆಳಲ್ಲಿ ಯಾವ ರೀತಿ ಇವತ್ತು ಪಗಾರದ ಅವೆಲ್ಲ ತೆಗೆದು ನೋಡಿರಿ. ಇವತ್ತು ನೀವು ಗಳೆ ಹಿಡ್ಕೊಂಡು ಮಧ್ಯದ ಭೂಮಿ ಹದ ಮಾಡೋದು ಹಿಡ್ಕೊಂಡು ಆ ಪೂರ್ತಿ ಬಂದು ಹೋಗಿ ಬೀಳೋ ತನಕ ಎಲ್ಲಿ ಎಷ್ಟೆಷ್ಟು ಕೊಡಬೇಕಾಗ್ತದೆ, ಏನಾಗ್ತದೆ, ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಎಷ್ಟು ಅಡ್ಡಾಡಬೇಕಾಗ್ತದೆ. ಇದು ಒಂದು ಬೆಳೆದು ಇನ್ನೊಂದು ಬೆಳೆದು. ಈಗಾಗಲೇ ಮೆಕ್ಕೆಜೋಳದ ಬಗ್ಗೆ
ಒಂದು ಏನೋ ಸಮಾಧಾನ ಮಾಡ್ಕೊಂಡ್ರು 50 ಕ್ವಿಂಟಲ್ ತೊಗೊಳ್ತೀನಿ ಅನ್ನೋದು ಸರಿ ಇಲ್ಲಂತಲ್ಲ, ಏನೂ ಇಲ್ದಾಗ ಏನೋ ಒಂದು ಅದಲ್ಲಪ್ಪ, ದಟ್ ಈಸ್ ಸ್ಯಾಟಿಸ್ಫ್ಯಾಕ್ಟ್ರಿ. ಬಟ್ ಇದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ರೈತ ಎಲ್ಲಿವರೆಗೆ ಮಾರ್ಕೆಟ್ ಅವ್ಗೆ ಸಿಗುವುದಿಲ್ಲ ಅಲ್ಲಿವರೆಗೆ ಈ ದೇಶದ ರೈತಗೆ ಅಷ್ಟಲ್ಲ, ಇಡೀ ವಿಶ್ವದ ರೈತಗೂ ಲಾಭ ಇಲ್ಲ. ಯಾಕಂದರೆ ಇವನ್ನ ಅಮೆರಿಕದಲ್ಲೇ, ನಮಗೂ ನಿಮಗೆ ಗೊತ್ತಿರಲಿ, ಅಮೆರಿಕದಲ್ಲಿ ಅಲ್ಲಿ ರೈತಿಗೆ ಪ್ರತಿ ವರ್ಷ 50-60 ಲಕ್ಷ ರೂಪಾಯಿಗಳನ್ನು ಅಥವಾ ಡಾಲರ್ಗಳನ್ನು ಅವ್ರಿಗೆ ಸಬ್ಸಿಡಿಯಾಗಿ ಕೊಡ್ತಾರೆ. ಯಾಕಂದ್ರೆ ಅದು ಲಾಸ್ ಆಗೋದು ಇಂಡಸ್ಟ್ರಿ, ಅವ್ರಿಗೆ ಮಾರ್ಕೆಟ್ ಕೊಡ್ಕೊಡೋದಿಲ್ಲ ರೀ. ಓಪನ್ ಮಾರ್ಕೆಟ್ ಮಂದಿ ಏನಾದ್ರೆ ಸಿಕ್ಕಾಪಟ್ಟೆ ಅದು ಹೊಡ್ಕೊಂಡು ಹೋಗಿಬಿಡ್ತಾರೆ ಕಾರ್ಪೊರೇಟ್ಗಳೆಲ್ಲ. ಇವತ್ತು ಏನಿದ್ರೆ ನಮ್ಮ ಆಸ್ತಿ ಎಲ್ಲ ಕಾರ್ಪೊರೇಟ್ಗೆ ಆಗ್ಯದ ರೀ, ನಮ್ಗೆ ಗೊತ್ತಿರಲಿ. ಅದಕ್ಕೆ ಅವ್ರ ಕೈಯಿಂದ ತಪ್ಪಿಸ್ಬೇಕಾಗ್ಯದ. ನಾವು ಹೊಸ ವ್ಯವಸ್ಥೆ ಮಾಡಬೇಕಾಗ್ಯದ, ಆರ್ಥಿಕ ವ್ಯವಸ್ಥೆ ಮಾಡಬೇಕಾಗ್ಯದ. ಈ ಆರ್ಥಿಕ ವ್ಯವಸ್ಥೆಗೆ ಇವತ್ತು ಚುನಪ್ಪನಂಥವರು ಯುವಕರು ಹೊರಗೆ ಬರಬೇಕಾಗ್ಯದ. ಶಶಿಕಾಂತ್ ಗುರೂಜಿ ಅಂತವರು ತಮ್ಮ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊರಗೆ ಹಚ್ಚಬೇಕಾಗ್ಯದ, ಜನರು ನಂಬಿಸ್ಬೇಕಾಗ್ಯದ, ಒಂದು ಮೂವ್ಮೆಂಟ್ ಮಾಡಬೇಕಾಗ್ಯದ. 224 ಸ್ಥಾನಗಳಿಗೆ ನಮ್ಮ ರೈತರು, ದಲಿತರು, ಹಿಂದುಳಿದವರು ಬಂದು ಕೊಡ್ಬೇಕಾಗ್ಯದ. ಇದರಲ್ಲಿ ಮಾತಾಡ್ತಾ ಇಲ್ಲ, ಜಾತಿ ನಗರದಲ್ಲಿ ಮಾತಾಡ್ತಾ ಇಲ್ಲ. ಹಿಂದುಳಿದವರು ಆರ್ಥಿಕವಾಗಿ ಹಿಂದುಳಿದವರು, ಬಡವರು, ಅತ್ಯಂತ ಕಡುಬಡವರು ಕೊಡ್ಬೇಕಾಗಿದೆ ರೀ. ಏನೂ ಇಲ್ಲ, ಹೋಗಿ ಇವತ್ತು MLA MP ಆಗಬೇಕಾಗ್ಯದ. ಅದು ಆಗ್ತದಲ್ಲ ಇವತ್ತಿನ ಸ್ಥಿತಿಯೊಳಗೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅವರು, ದುಡ್ಡು ಇದ್ದಂಥವ್ರು. ಈ ಸ್ಥಿತಿಯಲ್ಲೇ ನಾವು ಜಾಗೃತಿ ಮಾಡಬೇಕಾದ್ರೆ ನಮ್ಮ ಮತದಾರರನ್ನು, ರೈತ ಮತದಾರರನ್ನು, ದಲಿತ ಮತದಾರರನ್ನು, ಆದಿವಾಸಿ ಮತದಾರರನ್ನು, OBC ಮತದಾರರನ್ನು, OBC ಅಂದ ತಕ್ಷಣ ಯಾರು ಲಾಭ ತೊಗೊಳ್ತಾ ಇದ್ದಾರೆ. ಅದನ್ನು OBC ಅಂದ ಕೂಡ ಒಬ್ಬರು ಇಷ್ಟದ ಜನ ದುಡ್ಡಿದ್ದಂತ ಅವ್ರು ಹೋಗ್ತಾನೆ ಅಂತಾರೆ. ಮುಂದೆ ಈಗ ಮುಂದುವರೆದ ಜಾತಿಗಳಲ್ಲಿ ಅಂತ ಅವ್ರು ಈಗ ದುಡ್ಡು ಇಟ್ಕೊಂಡು ಕೂತಿದ್ದಾರೆ, ಆ ದುಡ್ಡು ಹಾಕ್ತಾರೆ, ಮತ್ತು ಬರ್ತಾರೆ. ಆರಿಸೆ 220 ಲಕ್ಷ ಒಬ್ಬಾದರೂ ಭಿಕ್ಷಾಧಿಸಿದ್ದಾನ, ಒಬ್ಬಾದರೂ ಲಕ್ಷಾಧಿಸಿದ್ದಾನ ಹೇಳ್ರಿ ನೋಡೋಣ. ಅದಕ್ಕಾಗಿ ಇವತ್ತು ಶಶಿಕಾಂತ್ ಗುರೂಜಿ ಜೊತೆಗೆ ಚುನಪ್ಪ ಜೊತೆ ಪೂಜೆ ಅವರು ಇಬ್ಬರು ಇನ್ನುಳಿದವರು ಸಹ ಇಡೀ ರಾಜ್ಯದ ರೈತರು ಮತ್ತು ದಲಿತ ಸಮುದಾಯದ ಲೀಡರ್ಗಳು. ಅದು ಕೇವಲ ನಾವು ನೀಲಿ ಟಾವೆಲ್ಲು ಹೊಸ ಟಾವೆಲ್ ಹಾಕ್ಕೊಂಡು ಅಡ್ಡಾಡೋದಲ್ಲ, ಅದಿರಲಿ ನಮ್ಮ ಸಂಕೇತ, ಅದು ಒಪ್ಪು ನಾ ಮಾತನ್ನ. ಆದರೆ ಹಾಕ್ಕೊಂಡು ಅಡ್ಡಾಡೋದಲ್ಲ ಆಫೀಸ್ ಅದು ಭಾಳಷ್ಟು ನಡೀತದೆ. ಅದ್ರ ಬಗ್ಗೆ ಟೀಕೆಗಳಿದ್ದಾವೆ ಸಾಕಷ್ಟು. ಅದನ್ನು ಬಿಟ್ಟು ನಾವು ಸ್ವಂತ ನಮ್ಮ ಕಾಲದಲ್ಲಿ ಅಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗ್ಯದ. ಇದು ಆಗಬೇಕಾದ್ರೆ ಮಾರ್ಕೆಟ್ ಬೇಕಾಗ್ಯದ. ನಾವು ಬೆಳಗ್ಗೆ MS ಸ್ವಾಮಿನಾಥನ್ ಪ್ರಕಾರ ಏನು ಹೇಳಿದ್ದಾರೆ ಅವರು, ಅದ್ರ ಪ್ರಕಾರ ನಮ್ಗೆ ಲಾಭ ಬರಬೇಕು. MS ಸ್ವಾಮಿನಾಥನ್ 2 ಕ್ರಾಂತಿಗಳನ್ನು ಮಾಡಿದ್ರು ದೇಶಕ್ಕೆ. ಒಂದು ಹಸಿರು ಕ್ರಾಂತಿ, ಇನ್ನೊಂದು ವೈಟ್ ರೆವಲ್ಯೂಷನ್, ಹಾಲಿನ ಕ್ರಾಂತಿ ಮಾಡಿದರು. ಅದು ಲಾಭ ಇಲ್ಲಲ್ಲ ಉದ್ಯೋಗಗಳಿಗೆ. 100 ರೂಪಾಯಿ ಖರ್ಚು ಮಾಡಿ 50 ರೂಪಾಯಿ ತಗೊಳ್ಳೋದು ಎಲ್ಲಿ ಲಾಭ? ಇದು ಲಾಭ ಅನ್ನಿಸ್ತೇನು? ನಾವು ಬದುಕ್ತೀವಿ ಅಷ್ಟು, ಸಾಲ ಹರಿಯೋಂಗಿಲ್ಲ, ಬಡ್ಡಿ ಕೂಡ ತಪ್ಪಂಗಿಲ್ಲ. ಇದೇ ಬದುಕು ಎದ್ದ ತಕ್ಷಣ ನೀರಾವರಿ ಯಾವುದ್ರಪ್ಪ ಇವತ್ತು ಒಂದು 10 ಎಕರೆ 100 ಎಕರೆ ಇದ್ದಂದು ನಾವು ಕೊಟ್ಟೆ ಅಬ್ದಾಶ ಆಗಿದ್ದಾನ ಹೇಳ್ರಿ, ಒಬ್ಬನ ಸಾಕ್ಷಿ ತೋರಿಸ್ರಿ. ಅಷ್ಟಿದ್ದು ಏನೂ ಇಲ್ಲ. 50 ಲಕ್ಷ 60 ಲಕ್ಷ ಭೂಮಿ ತೊಗೊಳ್ಳೋದು ಒಂದು ಎಕರೆಗೆ, ಅದು ವರ್ಷಕ್ಕೆ ಎಷ್ಟು ಉತ್ಪನ್ನ ಬರ್ತದೆ ರೀ? ಲೆಕ್ಕ ಮಾಡ್ರಿ ಅದನ್ನು. ಅದ ಒಂದು ನೀವು ಪಟ್ಟಿ ಅಂಗಡಿ ಕೂತ್ರೆ ಎಷ್ಟು ಲಾಭ ಬರ್ತದೆ ರೀ? ಇದನ್ನು ಲೆಕ್ಕ ಹಾಕ್ರಿ. ಅಂದ್ರೆ ಮಾರ್ಕೆಟ್ ಇಲ್ಲ ಅಂದ್ ನಮ್ಗೆ. ಮಾರ್ಕೆಟ್ ಮಾಡೋಕೆ ರೈತರಿಗೆ ಬರ್ತಾಯಿಲ್ಲ. ಇದರ ದಿಶೆಯಲ್ಲಿ ಚಿಂತನೆ ಆಗ್ಬೇಕು. ಅದಕ್ಕೆ ನಾನು ಮೇಲೆ ಹೇಳ್ತಿರುವಂಥದ್ದು, ಪ್ರತಿ ಹಳ್ಳಿಗೂ ಗೋಡಾನ್ ಬರಬೇಕು. ಯಾಕಂದ್ರೆ ರೈತನ ಮತ್ತೆ ದೊಡ್ಡ ಸಮಸ್ಯೆ ಯಾವುದಂದ್ರೆ, ನಾ ಬೆಳೆದು ಬೆಳೆ ಇಟ್ಕೊಳ್ಳೋಕೆ ಜಾಗಿಲ್ಲ ಅವಾಗ. ಅವ ಪಾಪ ಮಾರ್ಕೆಟ್ ಹಚ್ಚಬೇಕಾ, ಬೇರೆ ಅದೇ ಇಲ್ಲ. ಬೆಳೆ ಬಂದ ತಕ್ಷಣ ರೇಟ್ ಡೌನ್ ಆಗಿಬಿಟ್ಟಿರ್ತೈತಿ. 3,000 4,000 ಇದ್ದಂಥ ಗೊಂಜಾಳ 2,500 3,000 ಇದ್ದ ಗೊಂಜಾಳ ಏಕ್ದಮ್ 1,200 ಒಂದು 1,400 1,500 1000ಕ್ಕೆ ಬಂದು ನಿಂತಿರೋದು. ಮತ್ತು ರೈತ ಲಾಭ ಆಗೋದ್ರೆ ಏನಾಗ್ತದೆ ರೀ? ಒಂದು ಬೆಳೆ ಬರಬೇಕಾದ್ರೆ ಮಿನಿಮಮ್ 6 ತಿಂಗಳು ಬೇಕಾ? ಇದು ನಿಮ್ಗೆ ಗೊತ್ತಿರಲಿ. ಕಬ್ಬು ಅಂತ ಒಂದು ವರ್ಷದ ಬೆಳೆ 9 ತಿಂಗಳು 14 ತಿಂಗಳು ಮೇಲೆ ಹೋಗಿಲ್ಲ, 9 ತಿಂಗಳು ಮಾತ್ರ ಕಳ್ಸಂಗಿಲ್ಲ. ಅದು ಇಟ್ಕೊಂಡು ಕೊಡಬೇಕು ನೀವು, ಅಂದಾಗ ನಿಮ್ಗೆ ಲಾಭ. ಅದು ಇಳುವರಿ ಏನು ಮಾಡ್ತಾರೆ ಗೊತ್ತಿಲ್ಲ, ಎಲ್ಲ ಕನ್ಕಟ್ ವಿದ್ಯೆ. ಅದಕ್ಕಾಗಿ ಮತ್ತು ಸೆರೆ ಮತ್ತು ಸಕ್ಕರೆಗೆ ಎಷ್ಟ ಬರ್ತದೆ ಕಬ್ಬು, ಮತ್ತೆ ಅದಕ್ಕೆ ಬರ್ತದೆ ರೀ. ಇಥನಾಲ್ ಈಗ ಜನ ಅದೊಂದು ಹೊಸದು ಹೇಳ್ತಾ ಇದ್ದಾರೆ, ಅದಕ್ಕೊಂದು ಬರ್ತದೆ ರೀ, ಅಡ್ಡಿಲ್ಲ. ಆದರೆ ನಮ್ಮ ಕಾಡು ಉಳಿದು ನಾಡು ಉಳಿದು ಅಲ್ಲಿ ನಮ್ಗೆ ಇಥನಾಲ್ ಹೊಣ್ತಲ್ಲ ರೀ. ಆಕ್ಸಿಜನ್ ಹೆಚ್ಚಾಗೋದ್ರಿಂದ ನಮ್ಮ ಇದು ಹೆಚ್ಚಾಗೋದ್ರಿಂದ ಅದು ಮತ್ತೆ ಪರ್ಯಾಯ ಅದ. ನಮ್ಮ ಮೆಕ್ಕೆಜೋಳದಲ್ಲಿ ಅದರಲ್ಲಿ ಮಾಡೋಕ್ಕೆ ಬರ್ತದೆ. ಕಬ್ಬನ್ನು ಬೆಳಿಬೇಕಲ್ರಿ. ಮೆಕ್ಕೆಜೋಳ ರೀ ಎಲ್ಲ ತುಂಬ ಬೆಳಿಬೋದಲ್ಲ, ಆಹಾರ ಆಗ್ತದೆ, ಈ ಕಡೆಗೆ ಎಥನಾಲ್ ಆಗ್ತದೆ. ಇದು ಕಬ್ಬು ಬೆಳೆದ್ರು ನೋಡಿದಾಗ ಕಬ್ಬಿನಿಂದ ಯಾರು ಲಾಭಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ. ಅದಕ್ಕೆ ವರ್ಷಕ್ಕೊಂದು ವರ್ಷ ಹಾಕ್ತಾ ಹೋಗ್ತಾ ಇರ್ತಾರೆ ಅವರು ಕಬ್ಬಿನ ಫ್ಯಾಕ್ಟ್ರಿಗಳನ್ನು. ಆದರೂ ನಮ್ಮ ಎತ್ನಾಳ್ ಅಂತವ್ರು ಮಾತಾಡ್ತಾ ಇರ್ತಾರೆ, ಎಲ್ಲಿ ಲಾಭ ನಮಗೊಂದು 10,000 ಕೊಡ್ರಿ, ನೀವು ತುಂಬಿಡ್ರಿ ಅಂತೇನೋ ಮಾತಾಡ್ತಾರೆ. ಇದು ಉಡಾಫೆ ಮಾತಾಗ್ತದೆ, ಪರಿಹಾರ ಅಲ್ಲ. ಈ ರೈತರು ಹೊಂಟಂಥ ಹಾದಿ ಭಾಳ ಚಂದದ. ಅಥಣಿಯಲ್ಲಿ ಒಂದು ಮೂಮೆಂಟನ್ನು ಶುರು ಮಾಡಿದ್ರಿ, ಎಲ್ಲ ಕಡೆ ಶುರು ಮಾಡಿದ್ರಿ ಮೂಮೆಂಟ. ಮತ್ತು ಈ ಚಳಿಗಾಲ ಅಧಿವೇಶನದಲ್ಲಿ ನಿಮ್ಮ ಡಿಮಾಂಡ್ ಇಡ್ತಾ ಇದ್ದೀರಿ. ಆ ಡಿಮಾಂಡ್ದಾಗ ಮುಖ್ಯ ಇಡಬೇಕಾಗಿದ್ದು MS ಸ್ವಾಮಿನಾಥನ್ ರಿಪೋರ್ಟ್ ಏನು ಹೇಳ್ತದ, C2+2 ನಮಗೆ ಬೇಕು, ಅದು ಶುರು ಮಾಡಿರಿ. ಬರೀ ಯಾಕೆ ಮಿನಿಮಮ್ ಯಾಕೆ ಹೇಳ್ತೀರಿ? ಬೆಂಬಲ ಬೆಲೆ ಏನು ಸಿಗ್ತಾ ಇಲ್ಲ. ಇದು ಯಾಕೆ ಅದನ್ನೇ ಕೇಳ್ತಾರೆ? ಅದನ್ನೇ ಕೊಡ್ತಾ ಇಲ್ಲ, ಅವ್ರು ಯಾಕೆ ಕೊಡ್ಬೇಕ್ರಿ? ನೀವು ತೊಗೋಬೇಕು ಅದನ್ನು. ಅದಕ್ಕೆ ನೀವು ಆರಿಸಿ ಬರುವಂಥ ವ್ಯವಸ್ಥೆ ಮಾಡ್ಕೊಡ್ರಿ, ರಾಜ್ಯ ವ್ಯವಸ್ಥೆ ಮಾಡ್ಕೊಡ್ರಿ. ಕಿತ್ತಾಗಿರೋರ್ನೆಲ್ಲರೂ ಮನೆಗೆ ಹೋಗಿ ಇವ್ರಿಗೆ ಗೊತ್ತಾಗಿಲ್ಲ ಪಾಪ. ಸಾಧ್ಯದ ರೈತಗೆ, ದಲಿತಗೆ ಮತ್ತು ಆದಿವಾಸಿಗೆ, ಜೊತೆಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಸಾಧ್ಯತೆ ಇಲ್ಲ. ಕೂಡಿದ್ರೆ 85% ಆಗ್ತೀರಿ ನೀವೆಲ್ಲ.
ನಿಮ್ಮ ಮನುಷ್ಯನ ಆಯ್ಕೆ ಮಾಡ್ಕೊಳ್ರಿ, ನಿಮ್ಗೆ ಬೇಕಂಗೆ ಗೌರ್ಮೆಂಟ್ ಮಾಡ್ಕೊಳ್ರಿ. ನಿಮ್ಮ ಮನುಷ್ಯ ನಿಮ್ಗೆ ಬೇಕಾದ ಮಾಡ್ತಾನೆ, ಇಲ್ಲಾಂದ್ರೆ ಕಾರ್ಪೊರೇಟ್ ಬೇಕಂತ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾನೆ. ಹೌದಿಲ್ಲ ರೀ? ಚುನಪ್ಪನವರ, ಶಶಿಕಾಂತ್ ಗುರೂಜಿಯವರ, ಇದು ನನ್ನ ನಿಮ್ಮಲ್ಲಿ ಮನವಿ. ನಿಮ್ಮ ಜೊತೆಗೆ ಇನ್ನೂ ಅನೇಕರು ಇದ್ದಾವೆ, ಎಲ್ಲ ಒಕ್ಕಲಿಗೆ ತೊಗೊಂಡು ಹೋರಾಟ ಮಾಡ್ರಿ ಅಂತ ಹೇಳ್ತಾ, ಒಳ್ಳೆ ಹೋರಾಟ ಮಾಡ್ತಾಯಿದ್ದೀರಿ, ಬೆಳೀತಾಯಿದ್ದೀರಿ, ಬೆಳೀರಿ. ಇಡೀ ರಾಷ್ಟ್ರ ತುಂಬ ಬೆಳೀರಿ, ರೈತ ಎದ್ದು ನಿಲ್ಲಿ, ಜೊತೆಗೆ ಅವ್ರು ಬಡವರ ಎದ್ದು ನಿಲ್ಲಿ. 90% ಜನ ಇದ್ದೀರಿ, ನೆನಪಿರಲಿ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ 60 ನ್ಯೂಸ್ ಅಂತ ಸತ್ಯದ ಕೈ ನೋಡಿ ವಂದನೆಗಳು.